ಮೊದಲಿಗೆ ಸಂಗೀತ, ಏನಿವರು ನನ್ನೊಬ್ಬಳನ್ನೇ ಬಿಟ್ಟು ಎಲ್ಲ ಹೊರಟೇ ಹೋದ್ರಲ್ಲ, ಇಲ್ಲಿ ಎಲ್ಲಿದೆ ಕ್ಯಾಂಟೀನು, ನಾನು ಅವರ ಜೊತೆ ಹೋಗ್ತೀನಿ. ಆಗ ಅಜಿತ್, ಎಷ್ಟು ಸಲಿ ಹೇಳಿಲ್ಲ ನಿನಗೆ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ವಾ, ಇನ್ನೊಂದ್ಸಾರಿ ನಿನ್ನ ನೆರಳು ನನ್ನ ಫ್ಯಾಮಿಲಿ ಮೇಲೆ ಬೀಳ್ಕೂಡ್ದು, ಹೊರಡು ಹೊರಡು ಇಲ್ಲಿಂದ, ಹೊರಡು ಅಂದೆ. ಆಗ ಶ್ರವಣ್, ಅವಳು ಯಾಕೆ ಹೋಗ್ಬೇಕು ಅಂದೆ. ಆಗ ರಾಮ್, ಅಜಿತ ಪ್ರೀತಿ ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದ ಹೆಣ್ಣು ಮಗಳನ್ನ ಈ ಥರ ನಡೆಸ್ಕೊಳ್ಳೋದೇನೋ, ಅಲ್ಲಿಗೆ ಎಲ್ಲಿ ಹೋಯ್ತು ನಿನ್ನ ಪ್ರೀತಿ. ಆಗ ಶ್ರವಣ್, ಸತ್ ಹೋಗಿರೋ ಸಾಹಿತ್ಯನ ಚಿಂತೆಯಿಂದ ನೀನು ಆಚೆ ಬರಲ್ಲ, ಇಡೀ ನಿನ್ನ ಜೀವನ ಒಂಟಿ ಮರದ ಥರ ಆಗಿ ಹೋಗುತ್ತಲ್ಲ ಅಂತ ನಾವು ಚಿಂತೆ ಮಾಡ್ತಾ ಇದ್ರೆ ಅಂಥ ಟೈಮಲ್ಲಿ ಬಂದವಳು ಕಣೋ ಈ ಭೂಮಿ, ಈಗ ಅವಳನ್ನೇ ಆಚೆ ಹೋಗು ಅಂತೀಯ. ಬಂದ ದಿನದಿಂದ ಇವತ್ತಿನವರೆಗೂ ನಮ್ಮ ಕುಟುಂಬನ ಅವಳ ಕುಟುಂಬ ಅಂತ ತಿಳ್ಕೊಂಡು ಒಬ್ಬ ಆದರ್ಶ ಸೊಸೆಯಾಗಿ ಜೀವನ ನಡೆಸ್ತಾ ಇದ್ದಾಳೆ ಕಣೋ ನಿನ್ನ ಜೊತೆ. ಅಂತ ಹುಡುಗಿನ ಹೋಗು ಆಚೆ ಅಂತಿದೀಯಾ, ಕೈ ಹಿಡಿದು ಆಚೆ ತಳ್ತಿದೀಯಾ. ಅಜಿತ, ಏನಾಗಿದೆಯೋ ನಿನಗೆ. ಆಗ ರಾಮ್, ಅಜಿತ, ನಿನ್ ಮೈ ಮೇಲೆ ದೆವ್ವ ಏನು ಬಂದಿಲ್ಲ ತಾನೆ. ಆಗ ಶ್ರವಣ್, ನಿನಗೆ ಬೇಕು ಅಂದಾಗ ಇಟ್ಕೊಳ್ಳೋದಕ್ಕೆ, ಬೇಡ ಅನಿಸ್ದಾಗ ಬಿಸಾಕೋದಕ್ಕೆ ಅವಳೇನು ಗೊಂಬೆಯಲ್ಲ, ಭಾವನೆಗಳು ತುಂಬಿಕೊಂಡಿರೋ ಜೀವ ಅವಳು. ನಿನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡಿರೋ, ನಿನ್ನ ಜೊತೆ ಸಂಸಾರ ಮಾಡ್ತಿರೋ ನಿನ್ನ ಹೆಂಡತಿ ಕಣೋ ಅವಳು. ಪೊಲೀಸ್ ಸ್ಟೇಷನಲ್ಲಿ ಕ್ರಿಮಿನಲ್ಗಳನ್ನ ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಂತಿದೆಯಲ್ಲೋ ಅವಳನ್ನ, ಇದೇನೇನಾ ನಾನು ನಿನಗೆ ಹೇಳಿ ಕೊಟ್ಟಿರೋದು. ಆಗ ರಾಮ್, ಹೇಳು ಅಜಿತ್, ಅವಳ ಮುಖ ನೋಡಿ ಅಸಹ್ಯ ಪಡುವಂತ ತಪ್ಪು ಅವಳು ಏನ್ ಮಾಡಿದಾಳೆ. ಆಗ ಶ್ರವಣ್, ಹಾಸ್ಪಿಟಲ್ ಅಲ್ಲಿ ಕೇಳಿದ್ರೆ ಮನೇಲಿ ಹೇಳ್ತೀನಿ ಅಂತೀಯ, ಮನೆಯಲ್ಲಿ ಕೇಳಿದ್ರೆ ಅಮ್ಮನ ವ್ರತ ಮುಗಿಲಿ ಅಂತೀಯ. ಈಗ ಅಮ್ಮನ ವ್ರತನೂ ಮುಗಿದಾಯ್ತು, ಅಮ್ಮನು ಚೇತರಿಸ್ಕೊಂಡಾಯ್ತು, ಈಗ್ಲಾದ್ರೂ ಹೇಳು ನಿಮ್ಮಿಬ್ಬರ ಜಗಳಕ್ಕೆ ಕಾರಣ ಏನು ಅಂತ. ಆಗ ರಾಮ್, ಅಜಿತ ಈಗ್ಲಾದ್ರೂ ಬಾಯ್ ಬಿಡೋ, ಇವನು ಯಾವುದಕ್ಕೂ ಉತ್ತರ ಕೊಡಲ್ಲ ಅಂತಾನೆ. ಭೂಮಿ, ನೀನಾದ್ರೂ ಹೇಳಮ್ಮ, ಹೇಳು ಏನ್ ನಡೀತು ಅಂತ ಹೇಳು, ಇವಳದು ಅದೇ ಕತೆ. ಆಗ ಶ್ರವಣ್, ಏನು ಗಂಡ ಹೆಂಡತಿ ಇಬ್ಬರಿಗೂ ನಾಲ್ಗೆ ಬಿದ್ದು ಹೋಗಿದೆಯಾ, ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಬಾಯ್ ಬಿಡಿ, ಅಟ್ಲೀಸ್ಟ್ ದೊಡ್ಡವರು ನಾವೆಲ್ಲ ಕೂತ್ಕೊಂಡು ಅದನ್ನ ಸಾಲ್ವ್ ಮಾಡ್ತೀವಿ. ಆಗ ಪಲ್ಲವಿ, ರಾಮಣ್ಣ, ದೇವರ ಮನೆ ಕ್ಲೀನ್ ಮಾಡ್ತಿದ್ದೆ, ಇದ್ಯಾವುದೋ ಪತ್ರ ಸಿಕ್ತು. ಆಗ ಅಶ್ವಿನಿ ಅದನ್ನ ಇಸ್ಕೊಂಡು, ಎಸ್, ಅತ್ತೆ ಕೋಮಾಗೆ ಹೋಗೋದಕ್ಕೆ ಏನ್ ಕಾರಣ, ಅವರಿಗೆ ಅಷ್ಟು ಶಾಕಿಂಗ್ ಆಗಿ ಏನ್ ಕೇಳಿಸ್ತು ಅಂತ ನೀವೆಲ್ಲ ಕೇಳ್ತಾ ಇದ್ರಿ ಅಲ್ವಾ. ಆ ಶಾಕಿಂಗ್ ನ್ಯೂಸ್ ಬೇರೆ ಏನೂ ಅಲ್ಲ, ಈ ಕಾಂಟ್ರಾಕ್ಟ್ ಪೇಪರ್ಸೇ. ಆಗ ಅಜಿತ್, ಹೇ, ನಿನ್ನ ಪಾಡಿಗೆ ನೀನು ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ನಿನಗೆ ಬೇಡದೇ ಇರೋ ಅಂತ ವಿಚಾರದಲ್ಲಿ ತಲೆ ಹಾಕೋದು ಒಳ್ಳೆಯದಲ್ಲ. ಆಗ ರಾಮ್, ಅಜಿತಾ ಒಂದ್ ನಿಮಿಷ ಇರು, ಮೊದಲು ಅವಳು ಹೇಳೋದನ್ನ ಮುಗಿಸ್ಲಿ. ಆಗ ಅಶ್ವಿನಿ, ಇಷ್ಟು ದಿನ ನೀವೆಲ್ಲರೂ ಇವರಿಬ್ಬರದು ಲವ್ ಮ್ಯಾರೇಜ್ ಅಂತ ಅನ್ಕೊಂಡಿದ್ರಿ ಅಲ್ವಾ, ಅದು ಶುದ್ಧ ಸುಳ್ಳು. ಇವರಿಬ್ಬರು ಲವ್ ಮಾಡಿ ಮದ್ವೆ ಆಗಿಲ್ಲ ಅಪ್ಪ, ಕಾಂಟ್ರಾಕ್ಟ್ ಮದ್ವೆ ಆಗಿರೋದು. ಅದು 1 ವರ್ಷಕ್ಕೆ, 1 ವರ್ಷ ಆದ್ಮೇಲೆ ಇವಳು ಅವನಿಗೆ ಹೆಂಡತಿಯಲ್ಲ, ಅವನು ಇವಳಿಗೆ ಗಂಡನೂ ಅಲ್ಲ. ಈ ಪೇಪರ್ಸ್ನ ನಾನೇ ಅತ್ತೆಗೆ ತೋರಿಸಿದ್ದು, ನಿಮ್ಮ ಮಗ ಮತ್ತೆ ಸೊಸೆ ನಿಮಗೆ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ನೋಡಿ ಅಂತ. ಅದನ್ನ ತಡ್ಕೊಳಕ್ಕೆ ಆಗ್ದೇನೆ ಅವರು ಕೋಮಾಗೆ ಹೋಗಿದ್ದು. ಆಗ ಶ್ರವಣ್, ಯಾಕೆ ಏನೇನೋ ಮಾತಾಡ್ತಿದೀಯಾ, ಆಗ್ಲೇ ನೋಡಿದ್ರೆ ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಅತ್ತೆನೇ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ರು ಅಂದೆ. ಈಗ ನೋಡಿದ್ರೆ ಹೊಸದಾಗಿ ಏನೋ ಕಾಂಟ್ರಾಕ್ಟ್ ಮದುವೆ ಅಂತ ಮಾತಾಡ್ತೀಯಲ್ಲ, ಏನಾಗಿದೆ ನಿನಗೆ. ಈ ಪೇಪರ್ಸು ಮಿಸ್ ಆಗಿ ಹೋಗಿತ್ತು, ನಾನು ಪ್ರೂಫ್ ಇಲ್ಲದೆ ಮಾತಾಡಿದ್ರೆ ನೀವು ನನ್ನ ನಂಬ್ತಿದ್ರಾ, ಅದಕ್ಕೆ ನಾನು ಹೇಳಿಲ್ಲ. ಈಗ ನೀವೇ ನಿಮ್ಮ ಕಣ್ಣಾರೆ ನೋಡಿ, ಇವರಿಬ್ಬರ ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ಶ್ರವಣ್, ಇದನ್ನ ಅಕ್ಕ ಪೂರ್ತಿಯಾಗಿ ಓದಿದ್ಲಾ. ಹೌದು ಓದಿದ್ರು, ಅದನ್ನ ಓದಿದ್ಮೇಲೆ ಅವರು ಕುಸ್ತು ಬಿದ್ದಿದ್ದು. ಹೌದಾ, ಹೋಗ್ಲಿ, ನೀನಾದ್ರೂ ಈ ಕಾಂಟ್ರಾಕ್ಟ್ನ ಪೂರ್ತಿಯಾಗಿ ಓದಿದೀಯಾ. ಓ ಎಸ್, 2 ಸಲ ಓದಿದ್ದೀನಿ. ನಿನ್ನ ಕಣ್ಣಿಗೆ ಏನಾದ್ರೂ ಪೊರೆ ಬಂದ್ಬಿಟ್ಟಿದೀಯಾ, ಯು ಇಡಿಯಟ್. ಇದು ಅವರಿಬ್ಬರ ಕಾಂಟ್ರಾಕ್ಟ್ ಮದುವೆದು ಅಲ್ಲ, ಅಜಿತ್ ಗೆಳೆಯ ಯಾರೋ ಶಂಕರ್ ಅನ್ನೋಂದು ಕಾಂಟ್ರಾಕ್ಟ್ ಮದುವೆ ಇದು. ಇದಕ್ಕೆ ಭೂಮಿ ಮತ್ತೆ ಅಜಿತ್ ಸಾಕ್ಷಿಯಾಗಿ ಸಿಗ್ನೇಚರ್ ಹಾಕಿದ್ದಾರೆ ಅಷ್ಟೇ. ಏನ್ ಹೇಳ್ತಿದ್ದೀರಾ ನೀವು, ನಾನು ಹೇಳ್ತಾ ಇರೋದು ಅಲ್ಲ, ನೀನೇ ಓದು. ಇದು ನಾನು ಓದಿರೋ ಕಾಂಟ್ರಾಕ್ಟ್ ಅಲ್ಲ, ಇದು ಬೇರೆ. ತೆಗೆದು ಬಿಟ್ಟ ಅಂದ್ರೆ ಹೇ ಮಗಳು ಅಂತ ತಡ್ಕೊಂಡು ನಿಂತಿದ್ದೀನಿ, ಇಲ್ಲ ಅಂದಿದ್ರೆ ಆಗ ಸತ್ಯನ. ಶ್ರವಣ್, ಸಮಾಧಾನ. ಈ ಕತೆ ಸಾರಾಂಶ ಇಷ್ಟೇ. ಇವತ್ತಿನ ದಿನ ಸಂಗೀತಮ್ಮ ಕೋಮಾಗೆ ಹೋಗೋದಕ್ಕೆ ಕಾರಣನೇ ಈ ಮನಸ್ವಿನಿ. ಈ ಕಾಗದ ಪತ್ರ ಅಜಿತನ ಸ್ನೇಹಿತಂದು. ಅವನ ಮನೆಯಲ್ಲಿ ಅವನ ಮದುವೆಗೆ ತುಂಬಾ ವಿರೋಧಗಳು ಇತ್ತು. ಹಾಗಾಗಿ ಅವನು ಹೆದರ್ಕೊಂಡು ಅಜಿತ್ ಹತ್ರ ಕೇಳ್ಕೊಂಡ, ನನ್ನ ಮದುವೆಗೆ ನೀನು ಸಾಕ್ಷಿ ಆಗ್ಬೇಕು ಅಂತ. ಆಗ ಅಜಿತ್ ಮತ್ತು ಭೂಮಿ ಇಬ್ರು ಸೇರ್ಕೊಂಡು ಅವನ ಮದುವೆ ಸಾಕ್ಷಿ ಪತ್ರಕ್ಕೆ ಸಹಿ ಹಾಕಿದ್ರು. ಆದ್ರೆ ಅಶ್ವಿನಿ ಅರ್ಥಾತ್ ಮನಸ್ವಿನಿ ಇದು ಇವರಿಬ್ಬರ ಒಪ್ಪಂದದ ಪತ್ರ ಅನ್ಕೊಂಡು ಅರ್ಥ ಮಾಡ್ಕೊಂಡು ತಾನು ಸರಿಯಾಗಿ ಓದದೆ ಸಂಗೀತಮ್ಮನ್ನು ಸರಿಯಾಗಿ ಓದೋಕೆ ಬಿಡದೆ ಇವತ್ತಿನ ದಿನ ಸಂಗೀತಮ್ಮ ಕೋಮಾಗೆ ಬೀಳೋದಕ್ಕೆ ಕಾರಣನೇ ಈ ಮನಸ್ವಿನಿ. ಇಲ್ಲ, ಸುಳ್ಳು ಹೇಳಬೇಡ, ನಾನೇನು ಸುಳ್ಳು ಹೇಳ್ತಿಲ್ಲ.
ಹೌದಾ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡು. ನಿನಗೆ ಈ ಒಪ್ಪಂದದ ಪತ್ರ ಎಲ್ಲಿ ಸಿಕ್ತು, ಹೇಗೆ ಸಿಕ್ತು? ನನಗೆ ಸಿಕ್ಕಿದ್ದು ಈ ಪತ್ರ ಅಲ್ಲ, ಇವರಿಬ್ಬರ ಒರಿಜಿನಲ್ ಕಾಂಟ್ರಾಕ್ಟ್ ಮದುವೆ ಪತ್ರ. ಅದನ್ನ ಭೂಮಿನೇ ನನ್ನ ಕೈಗೆ ಕೊಟ್ಟಿದ್ದು. ಮನಸ್ವಿನಿ, ಯಾಕೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದೀಯಾ? ಅಂತ ದ್ವೇಷ ಏನು ನಿನಗೆ ಭೂಮಿ ಅಜಿತ್ ಮೇಲೆ? ಅಯ್ಯೋ, ನನಗೇನು ಅವ್ರ ಮೇಲೆ ದ್ವೇಷ, ಅವ್ರು ಮಾಡ್ತಿರೋ ಮೋಸ ಎಲ್ಲರಿಗೂ ಗೊತ್ತಾಗ್ಲಿ ಅನ್ಕೊಂಡೆ ಅಷ್ಟೇ. ಓಹೋ, ನಿಂದು ತುಂಬಾ ಪ್ರಾಮಾಣಿಕವಾದ ಮನಸ್ಸು. ನಿನ್ ತರದವರನ್ನ ನನ್ನ ಜೀವನದಲ್ಲಿ ನೋಡಿರ್ಲಿಲ್ಲ. ನಿನ್ನ ಪ್ರಕಾರ ಭೂಮಿನೇ ಬಂದು ಒಪ್ಪಂದದ ಪತ್ರನ ನಿನ್ನ ಕೈಗೆ ಕೊಟ್ಲು ಅಲ್ವಾ? ಹೌದಲ್ವಾ? ಹಾಗಿದ್ಮೇಲೆ ನಿನ್ನ ಹೆತ್ತ ತಂದೆ ಮೇಲೆ ಆನೆ ಮಾಡಿ ಹೇಳು. 1 ನಿಮಿಷ, ನೀನು ಆನೆ ಮಾಡುವಾಗ ಅದೇನಾದ್ರೂ ಅಕಸ್ಮಾತ್ ಸತ್ಯ ಇದ್ರೆ ನಿಮ್ಮ ತಂದೆ ಉಳಿತಾನೆ, ಸುಳ್ಳಾಗಿದ್ರೆ ನಿಂತ ಏಟಿಗೆ ಸತ್ತು ಬಿಡ್ತಾರೆ. ಇಲ್ಲ, ನಾನು ಆನೆ ಮಾಡಲ್ಲ. ಮಾಡು ಆನೆ. ಇಲ್ಲ, ಆನೆ ಮಾಡಲ್ಲ ಅಂದ್ರೆ ನೀನು ಹೇಳಿದ್ದು ಸುಳ್ಳು ಅಂತ ಅರ್ಥ. ಅನ್ಯಾಯವಾಗಿ ಸಂಗೀತಮ್ಮನ್ನ ಕೋಮಾಗೆ ಕಳಿಸಿದೀಯಾ. ಆಗ ರಾಮ್, ಏನ್ ದೊಡ್ಡ ರೋಗ ಬಂದಿದೆಯೇ ನಿನಗೆ? ಶ್ರವಣ್ ಮಗಳಾಗಿ ಇಂಥ ಹಲ್ಕ ಕೆಲಸ ಮಾಡ್ತಿದೀಯಲ್ಲ. ಆಗ ಅಶ್ವಿನಿ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಆದರೆ ನಾನು ನೋಡಿದ್ದು ಇವರಿಬ್ಬರ ಮದುವೆ ಕಾಂಟ್ರಾಕ್ಟ್ ಪೇಪರ್ಸ್ನೇ. ಈ ಟೀ ಅಂಗಡಿನೂ ಆ ಸತ್ಯನೂ ಸೇರ್ಕೊಂಡು ಏನೋ ಗೋಲ್ಮಾಲ್ ಮಾಡಿದ್ದಾರೆ. ನನ್ನನ್ನ ಆನೆ ಮಾಡು ಅಂತ ಪ್ರೆಷರ್ ಹಾಕ್ತಿದ್ದೀರಲ್ಲ, ಅದೇ ಆನೆನ ಇವರಿಬ್ಬರಿಗೂ ಮಾಡೋಕೆ ಹೇಳಿ. ನಿಮ್ಮಿಬ್ಬರದು ಕಾಂಟ್ರಾಕ್ಟ್ ಮದುವೆ ಅಲ್ಲ, ನಿಜವಾದ ಮದುವೆ ಅಂತ ರಾಮ್ ಮಾವನ ತಲೆ ಮೇಲೆ ಕೈ ಇಟ್ಟು ಆನೆ ಮಾಡೋಕೆ ಹೇಳಿ ನೋಡೋಣ. ಆಗ ಶ್ರವಣ್, ಅಜಿತ್, ಭೂಮಿ, ಇನ್ಯಾವತ್ತೂ ನಿಮ್ಮಿಬ್ಬರ ಮದುವೆ ವಿಷಯವಾಗಿ ಯಾರಿಗೂ ಅನುಮಾನ ಬರಬಾರ್ದು. ಇವತ್ತೇ ಇದಕ್ಕೊಂದು ಮುಕ್ತಾಯ ಹಾಡೋಣ. ಮಾಡಿ ಭಾವನ ಮೇಲೆ ಆನೆ ಮಾಡಿ ಹೇಳಿ. ಆಗ ರಾಮ್, ಅಜಿತ್, ಭೂಮಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಮುಂದೆ ಬಂದು ಪ್ರಮಾಣ ಮಾಡಿ. ಆಗ ಅಪೇಕ್ಷಾ, ಅಪ್ಪ ಹೇಳ್ತಿದಾರಲ್ವಾ, ಹೋಗಿ ಆನೆ ಮಾಡು. ಆಗ ದೇವಯಾನಿ, ಅಜಿತಾ, ಅವಳು ಅಷ್ಟೊಂದು ಚಾಲೆಂಜ್ ಮಾಡ್ತಾ ಇದ್ದಾಳೆ, ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇದ್ದಿರಲ್ಲ, ಇಬ್ರು ಪ್ರೂವ್ ಮಾಡ್ರೋ ನೀವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ಎಲ್ಲರ ಮುಂದೆ ಸಾಬೀತು ಮಾಡಿ. ಆಗ ಅಂಜು, ಕಮಾನ್ ಭೂಮಿ, ಆನೆ ಮಾಡು. ಆಗ ನಚ್ಚಿ, ಬ್ರೋ ಬನ್ನಿ ಪ್ರೂವ್ ಮಾಡಿ. ಆಗ ಶ್ರವಣ್, ಅಜಿತ್, ಭೂಮಿ ಎಲ್ಲರೂ ಆನೆ ಮಾಡು ಅಂತ ಹೇಳ್ತಾ ಇದ್ದಾರೆ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಆನೆ ಮಾಡಿ. ಆಗ ಅಜಿತ್ ಆನೆ ಮಾಡಲು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅವರಿಗೆ ಕಾಲ್ ಬರುತ್ತೆ, ರೀ ಸಾಗರ್, ನಾನು ಕಳಿಸೋ ಲೊಕೇಶನ್ಗೆ ಇಬ್ಬರು PC ಕರ್ಕೊಂಡು ಇಮಿಡಿಯೇಟ್ ಆಗಿ ಬನ್ನಿ. ಆಗ ರಾಮ್, ಏನೋ ಅಜಿತಾ, ಪ್ರಮಾಣ ಮಾಡು ಅಂದ್ರೆ ಪೊಲೀಸ್ ಡ್ಯೂಟಿ ಮಾಡ್ತಿದೆಯಲ್ಲೋ, ಬಂದು ಪ್ರಮಾಣ ಮಾಡು, ಇದಕ್ಕೊಂದು ಮುಕ್ತಾಯ ಹಾಡಿ ಬಿಡೋಣ. ಆಗ ಅಜಿತ್, ಖಂಡಿತ ಮುಕ್ತಾಯನ ಈಗ ಹಾಡ್ತೀನಿ, ನಿಮಗೊಂದು ಸಣ್ಣ ಕತೆ ಹೇಳ. ಆಗ ಅಪೇಕ್ಷಾ, ಆನೆ ಮಾಡು ಅಂದ್ರೆ ಕತೆ ಹೇಳ್ತೀನಿ ಅಂತಿದೀಯಾ? ಪೇಷನ್ಸ್ ಅಕ್ಕ, ಒಂದು 5 ನಿಮಿಷ ಪೇಷನ್ಸ್ ಆಗಿ ಇರು, ಎಲ್ಲ ನಿನಗೆ ಗೊತ್ತಾಗುತ್ತೆ. ಈಗ ನಾನು ಹೇಳುವಂತಹ ಕಥೆಯಲ್ಲಿ ಮುಖ್ಯ ಪಾತ್ರಧಾರಿ ಹೆಸರು ರಾಣಾ ಅಂತ. ಈ ಪಾತ್ರಧಾರಿ ಒಬ್ಬ ಕ್ರಿಮಿನಲ್. ನಮ್ಮ ಡಿಪಾರ್ಟ್ಮೆಂಟ್ಗೆ ಆಗಾಗ ಫ್ಲವರ್ ಬೊಕೆನ ಕಳಿಸ್ತಾನೆ ಇರ್ತಾನೆ. ಇದರಿಂದ ನಾವು ಡಿಸ್ಟರ್ಬ್ ಆಗಿ ಇವನ ಒಂದು ಬ್ಯಾಕ್ಗ್ರೌಂಡ್ನ ಹಿಡಿಬೇಕು ಅಂತ ಹೇಳಿ ಎನ್ಕ್ವೈರಿಗಳು ಶುರು ಮಾಡ್ತೀವಿ. ಆ ಎನ್ಕ್ವೈರಿ ಮಾಡೋಕೆ ಶುರು ಮಾಡಿದ ಮೇಲೆ ಅವನ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತೀವಿ. ಈಗ ಆ ರಾಣಾ ಫ್ಯಾಮಿಲಿ ಟ್ರೀನೇ ನನ್ನ ಹತ್ರ ಇದೆ. ಒಂದು ಟ್ವಿಸ್ಟ್ ಏನು ಅಂತ ಹೇಳಿದರೆ, ಅವನಿಗೆ ಇಬ್ಬರು ಹೆಣ್ಮಕ್ಳು. ಅದರಲ್ಲಿ ಮೊದಲನೇ ಮಗಳ ಹೆಸರು ಸಾಕ್ಷಿ ರಾಣಾ, ಎರಡನೇ ಮಗಳ ಹೆಸರು ಅಶ್ವಿನಿ ರಾಣಾ. ಸಾಕ್ಷಿ ರಾಣಾ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು, ಆದರೆ ಅಶ್ವಿನಿ ರಾಣಾ ಯಾರು ಅನ್ನೋದು ನಿಮಗೆ ಯಾರಿಗೂ ಗೊತ್ತಿಲ್ಲ. ಮಾವ, ಅಶ್ವಿನಿ ರಾಣಾ ಬೇರೆ ಯಾರೂ ಅಲ್ಲ, ನಮ್ಮ ಮನೆಗೆ ಪೇಕ್ ಮನಸ್ವಿನಿಯಾಗಿ ಕಾಲಿಟ್ಲಲ್ಲ ಈ ಅಶ್ವಿನಿ ಅಲಿಯಾಸ್ ಅಶ್ವಿನಿ ರಾಣಾ. ಆಗ ಶ್ರವಣ್, ಅಜಿತಾ, ಏನು ಹೇಳ್ತಾ ಇದೆಯೋ ನೀನು? ನಾನು ಹೇಳ್ತಾ ಇರೋದೆಲ್ಲ ನಿಜ ಮಾವ, ಅದಕ್ಕೆ ಕರೆಕ್ಟ್ ಆಗಿರೋ ಅಂತ ಪ್ರೂಫ್ ನನ್ನ ಹತ್ರ ಇದೆ. ಇವಳೇ ಅಶ್ವಿನಿ ರಾಣಾ ಅನ್ನೋದಕ್ಕೆ ಪ್ರೂಫ್ ಏನಿದೆ ಅಂತ ಅಲ್ವಾ? ಇದು ಇವಳ ಆಧಾರ ಕಾರ್ಡ್. ಹಾಗೆ ನಿಮ್ಮ ಸ್ವೈಪ್ ಲೆಫ್ಟ್ ಮಾಡ್ತು ಅಂತ ಹೇಳಿದರೆ ಅವಳ SSLC ಮಾರ್ಕ್ಸ್ ಕಾರ್ಡ್. ಹಾಗೆ ಒಂದು ವಿಡಿಯೋ ಇದೆ, ಅದರಲ್ಲಿ ಇವರ ಅಕ್ಕ ಮತ್ತು ತಂಗಿ ಇಬ್ಬರ ಬಾಂಧವ್ಯಕ್ಕೂ ಒಂದು ಪ್ರೂಫ್ ವಿಡಿಯೋ ಇದೆ. ಆಗ ಅಶ್ವಿನಿ, ಅಪ್ಪ ಅಜಿತ್ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅಪ್ಪ, ನಂಬೇಡಿ, ಇವರಿಬ್ಬರ ಮ್ಯಾರೇಜ್ ಕಾಂಟ್ರಾಕ್ಟ್ ವಿಷಯನ ನಾನು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ ಅಂತ ಇವನು ಈ ಥರ ಮಾಡ್ತಾ ಇದ್ದಾನೆ ಅಪ್ಪ. ಈಗಿನ ಕಾಲದಲ್ಲಿ AI ಯೂಸ್ ಮಾಡಿ ಯಾವ ಡಾಕ್ಯುಮೆಂಟ್ ಬೇಕಾದರೂ ಮಾಡಬಹುದು, ಇದನ್ನೇ ಅಜಿತ್ ಕೂಡ ಮಾಡ್ತಾ ಇರೋದು. ಮಾವ, ನನಗೆ ನಿಮ್ಮ ಎಮೋಷನ್ಸ್ ಅರ್ಥ ಆಗುತ್ತೆ, ಬಟ್ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಆಗ ಅಪೇಕ್ಷಾ, ಅಂದರೆ ಆ ರಾಣಾ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ, ಈ ಏರಿಯಾದಲ್ಲೇ ತಲೆಮರೆಸ್ಕೊಂಡು ಎಲ್ಲೋ ಒಂದು ಕಡೆ ಔಸ್ಕೊಂಡಿದ್ದಾನೆ ಅನ್ನೋದು ನನಗೆ ಬಂದ ಇನ್ಫಾರ್ಮೇಶನ್. ನನಗೆ ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ರಾಣಾ ಬೇಕು ಅಂತ ನನ್ನ ಹೈಯರ್ ಆಫೀಸರ್ ಹೇಳಿದ್ದಾರೆ. ಆದರೆ ಟ್ವಿಸ್ಟ್ ಏನು ಅಂದರೆ ಆ ರಾಣಾ ಎಲ್ಲಿದ್ದಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಅಜಿತ್, ನಿನ್ನ ಉದ್ದೇಶ ಏನಾಗಿತ್ತು? ನಮ್ಮ ಮನಸ್ವಿನಿ ಬಗ್ಗೆ ನಿನಗೇನಾದರೂ ನಿಜ ಗೊತ್ತಾ? ಅಥವಾ ಮನಸ್ವಿನಿನ ಕೊಂದು ನಮ್ಮ ಮನೆಗೆ ಕಾಲಿಟ್ಟ?
ನಿಜ ಪವಳು ಅಂದೆ. ಹೇಳು, ಬಾಯ್ ಬಿಡು ಅಂದೆ. ಆಗ ಶ್ರವಣ್ ಎದೆ ಹಿಡ್ಕೊಂಡು ಕುಸಿದು ಬೀಳ್ತಾರೆ. ಮಾವ, ಆಗ ಅಜಿತ್, ಅಪೇಕ್ಷಾ ಬೇಗ ಡಾಕ್ಟರ್ನ ಕರಿ. ಆಗ ದೇವಯಾನಿ ಅಶ್ವಿನಿನ ಅಲ್ಲಿಂದ ಕಳಿಸ್ತಾರೆ. ಆಗ ಸತ್ಯನ ಅಶ್ವಿನಿ ಓಡಿ ಹೋಗ್ತಿದ್ದಾಳೆ ಅಂತ ಅಜಿತ್ಗೆ ಹೇಳ್ತಾರೆ. ಆಗ ಅಜಿತ್ ಅವಳ ಹಿಂದೆ ಓಡಿ ಹೋಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.